ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಇಡೀ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳ ಕನಸು ನನಸಾಗೋ ಸಮಯ ಹತ್ತಿರ ಬಂದಿದೆ. ಮುಕುಟಕ್ಕೆ ಮುತ್ತಿಡೋದಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇದೆ. ಸಂಡೇ ಅದು ಸಾಧ್ಯವಾದರೆ ಇಡೀ ದೇಶವೇ ಸಂಭ್ರಮದ ಅಲೆಯಲ್ಲಿ ತೇಲೋದು ಶತಸಿದ್ಧ. ಇದು ದೇಶದ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ. ಇದಕ್ಕಾಗಿಯೇ ವೀರ ನಾರಿಯರು ಸರ್ವಸನ್ನದ್ಧರಾಗಿ ಫೈನಲ್ ಅಖಾಡಕ್ಕೆ ಧುಮುಕಲಿದ್ದಾರೆ. ಹರಿಣಗಳ ಹಣಿಯಲು ಹರ್ಮನ್ ಬಳಗ ಹುಮ್ಮಸ್ಸಿನಲ್ಲಿ ಕಾದು ಕುಂತಿದೆ. ವಿಶ್ವ ಕ್ರಿಕೆಟ್ ಮುಡಿಗೇರಿಸಿಕೊಳ್ಳಲು ಟೀಂ ಇಂಡಿಯಾ ವನಿತೆಯರು ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಣಸಲಿದ್ದಾರೆ. ಹೌದು, ಮಹಿಳಾ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಆಸೀಸ್ ವಿರುದ್ಧ ಎರಡನೇ ಸೆಮಿಫೈನಲ್ನಲ್ಲಿ ರಣರೋಚಕವಾಗಿ ಗೆಲ್ಲೋ ಮೂಲಕ ಈ ಬಾರಿ ಕಪ್ ಎತ್ತಿ ಹಿಡಿತೀವಿ ಅನ್ನೋ ಆಸೆಗೆ ರೆಕ್ಕೆ ಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸೆಮಿಫೈನಲ್ನಲ್ಲಿ ಟೀಂ ಇಂಡಿಯಾ ಕೊಟ್ಟ ಏಟಿಗೆ ಆಸೀಸ್ ಪಡೆ ಪಾತರಗುಟ್ಟಿದೆ. ಆಸ್ಟ್ರೇಲಿಯಾದ ಗೆಲುವಿನ ಓಟಕ್ಕೆ ತೆರೆ ಎಳೆದಿದ್ದಾರೆ ಟೀಂ ಇಂಡಿಯಾ. ವಿಶ್ವಕಪ್ನಲ್ಲಿ ಅಜೇಯ ಓಟ ಮುಂದುವರೆಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಗಳಿಸಿದ್ದ ಆಸ್ಟ್ರೇಲಿಯಾಗೆ ಭಾರತ ಸೋಲಿನ ರುಚಿ ತೋರಿಸಿದೆ. ಇದರೊಂದಿಗೆ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ತಂಡದ ಸತತ 15 ಪಂದ್ಯಗಳ ಗೆಲುವಿನ ಓಟಕ್ಕೆ ಈಗ ತೆರೆ ಬಿದ್ದಿದೆ. ಆಸೀಸ್ ತಂಡವು ಕೊನೆಯದಾಗಿ 2017ರಲ್ಲಿ ಭಾರತ ವಿರುದ್ಧವೇ ಸೆಮಿಫೈನಲ್ನಲ್ಲಿ ಪರಾಭವಗೊಂಡಿತ್ತು. ಇನ್ನು ಭಾರತ ತಂಡ 3ನೇ ಬಾರಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಚೊಚ್ಚಲ ಕಿರೀಟದ ನಿರೀಕ್ಷೆಯಲ್ಲಿರುವಂತಹ ಭಾರತ ತಂಡಕ್ಕೆ 3ನೇ ಬಾರಿಗೆ ವಿಶ್ವಕಪ್ನಲ್ಲಿ ಫೈನಲ್ಗೇರಿದ ಸಾಧನೆ ಮಾಡಿದೆ. ಈ ಹಿಂದೆ 2005 ಮತ್ತು 2017ರಲ್ಲಿ ಪ್ರಶಸ್ತಿ ಸುತ್ತು ತಲುಪಿ ಫೈನಲ್ನಲ್ಲಿ ಎಡವಿತ್ತು. ಈಗ ಇತಿಹಾಸದ ಕಹಿ ಘಟನೆಯನ್ನ ಮರೆತು ಸಂಡೇ ಸಿಹಿ ಉಣಬಡಿಸಲು ವೀರ ನಾರಿಯರು ಪಣತೊಟ್ಟಿದ್ದಾರೆ. ಇನ್ನು ಭಾನುವಾರ ನವಿ ಮುಂಬೈನಲ್ಲಿ ನಡೆಯಲಿರುವ ಬಹುನಿರೀಕ್ಷಿತ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಪ್ರಶಸ್ತಿಗಾಗಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಸೆಣಸಲಿದೆ. ಇದರೊಂದಿಗೆ ಹೊಸ ಚಾಂಪಿಯನ್ ತಂಡ ಉದಯವಾಗಲಿದೆ. ಹಾಗೆಯೇ ಇದೇ ಮೊದಲ ಬಾರಿ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ಹೊರತಾದ ತಂಡಗಳು ಫೈನಲ್ನಲ್ಲಿ ಕಾಣಿಸಿಕೊಳ್ತಾ ಇದೆ. ಎರಡು ತಂಡಗಳಲ್ಲಿ ಯಾರೇ ಗೆದ್ರೂ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಲಿದ್ದಾರೆ. ಇನ್ನು ನವಿ ಮುಂಬೈನಲ್ಲಿ ಗುರುವಾರ ನಡೆದ ರೋಚಕ ಸೆಮಿಫೈನಲ್ ಪಂದ್ಯದಲ್ಲಿ ಆಸೀಸ್ ಒಡ್ಡಿದ್ದ 339 ರನ್ ಗೆಲುವಿನ ಗುರಿ ಬೆನ್ನಟ್ಟಿದಂತಹ ಭಾರತ ಇನ್ನು 9 ಎಸೆತಗಳು ಬಾಕಿ ಇರುವಂತೆಯೇ 5 ವಿಕೆಟ್ ನಷ್ಟಕ್ಕೆ ಗುರಿ ಮುಟ್ಟಿತು. ಆಕರ್ಷಕ ಆಟವಾಡಿದಂತಹ ಜಮೀಮಾ ರಾಡ್ರಿಗಸ್ 134 ಎಸೆತದಲ್ಲಿ 127 ರನ್ ಗಳಿಸಿ ಅಜೇಯ ಸೆಂಚುರಿ ಬಾರಿಸಿದ್ರು. ಇದರಲ್ಲಿ 14 ಸೊಗಸಾದ ಬೌಂಡ್ರಿಗಳನ್ನು ಬಾರಿಸಿದ್ರು. ಇವರ ಜೊತೆಗೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ 88 ಎಸೆತದಲ್ಲಿ 89 ರನ್ ಗಳಿಸಿದ್ರು. ಇದರಲ್ಲಿ 10 ಬೌಂಡ್ರಿ ಹಾಗೂ 2 ಆಕರ್ಷಕ ಸಿಕ್ಸರ್ ಅನ್ನ ಸಿಡಿಸುವ ಮೂಲಕ ಆತಿಥೇಯ ಭಾರತ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇದರೊಂದಿಗೆ ಆಸೀಸ್ ಆಟಗಾರ್ತಿ ಫೋಬಿ ಲಿಚ್ಫೀಲ್ಡ್ 119 ರನ್ ಬಾರಿಸುವ ಮೂಲಕ ಶತಕದ ಸೊಬಗು ನೀಡಿದ್ದ ಹೋರಾಟವು ವ್ಯರ್ಥ ಅನ್ನಿಸ್ತು. ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ದಾಖಲೆ ಚೇಸ್ ಮಾಡಿದ ಟೀಂ ಇಂಡಿಯಾ ವಿಮೆನ್ಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಬೆನ್ನಟ್ಟಿದ ದಾಖಲೆಗೆ ಭಾಜನವಾಯಿತು. ಮಹಿಳಾ ವಿಶ್ವಕಪ್ನಲ್ಲಿ ದಾಖಲಾದ ಗರಿಷ್ಠ ಚೇಸ್ ಕೂಡ ಇದಾಗಿದೆ. ಇದೇ ವಿಶ್ವಕಪ್ ಟೂರ್ನಿಯ ಲೀಗ್ ಪಂದ್ಯದಲ್ಲಿ ವಿಶಾಖಪಟ್ಟಣಂನಲ್ಲಿ ಭಾರತದ ವಿರುದ್ಧವೇ ಆಸ್ಟ್ರೇಲಿಯಾ 331 ರನ್ ಬೆನ್ನಟ್ಟಿತ್ತು. ಅದೇ ಆಸ್ಟ್ರೇಲಿಯಾದ ವಿರುದ್ಧ ಈಗ ಭಾರತ ಸೇಡನ್ನ ತೀರಿಸಿಕೊಳ್ತು. ಈವರೆಗಿನ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಯಾವತ್ತೂ 200ಕ್ಕಿಂತ ಅಧಿಕ ರನ್ ಚೇಸ್ ಮಾಡಿರಲಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹ ವಿಷಯ. 341 ರನ್ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಗಳಿಸಿದ ಗರಿಷ್ಠ ಮೊತ್ತವಾಗಿದೆ. ಹಾಗೆಯೇ ಚೇಸ್ ವೇಳೆ ಗಳಿಸಿದ 2ನೇ ಗರಿಷ್ಠ ಮೊತ್ತವಾಗಿದೆ. ಭಾರತ ತಂಡ ಕೊನೆಯ ಬಾರಿ 2017ರಲ್ಲಿ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ ಪ್ರವೇಶ ಮಾಡಿತ್ತು. ಆ ಬಾರಿ ಕೂಡ ಸೆಮಿಫೈನಲ್ನಲ್ಲಿ ಇದೇ ಆಸ್ಟ್ರೇಲಿಯಾವನ್ನ ಮಣಿಸಿ ಫೈನಲ್ ಪ್ರವೇಶ ಮಾಡಿತ್ತು. ವಿಶೇಷ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಆ ಬಳಿಕ ಸೋತ 2ನೇ ಪಂದ್ಯ ಅದಾಗಿತ್ತು. ಅಂದ್ರೆ ಕಳೆದ 3 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ಸೋತಿರುವಂತಹ 2 ಪಂದ್ಯಗಳು ಭಾರತದ ವಿರುದ್ಧವೇ ಅನ್ನೋದು ಅಚ್ಚರಿಯ ವಿಷಯ. ಇನ್ನು ಭಾರತ ತಂಡ ವಿಶ್ವಕಪ್ ಸಾಧನೆ ಬಗ್ಗೆ ನೋಡೋದಾದ್ರೆ ಇಲ್ಲಿವರೆಗೆ ಭಾರತ ತಂಡ 17 ವಿಶ್ವಕಪ್ಗಳಲ್ಲಿ ಆಡಿದ್ದು 3 ಬಾರಿ ಫೈನಲ್ ಪ್ರವೇಶಿಸಿದೆ. 1978ರಲ್ಲಿ ಮೊದಲ ಬಾರಿಗೆ ಭಾರತ ತಂಡ ವಿಶ್ವಕಪ್ ಆಡಿತು. 1997ರಲ್ಲಿ ಮೊದಲ ಬಾರಿಗೆ ಸೆಮಿಫೈನಲ್ ಪ್ರವೇಶ ಆಗಿತ್ತು.
2000ದ ಆವೃತ್ತಿಯಲ್ಲೂ ಸೆಮಿಫೈನಲ್ ಪ್ರವೇಶ ಮಾಡಿತ್ತು. ಇನ್ನು 2005ರಲ್ಲಿ ಭಾರತ ತಂಡ ರನ್ನರ್ ಅಪ್ ಆಗಿತ್ತು. 2009ರಲ್ಲಿ 3, 2013ರಲ್ಲಿ 7ನೇ ಸ್ಥಾನ, 2017ರಲ್ಲಿ ರನ್ನರ್ ಅಪ್ ಆಗಿತ್ತು. ಇನ್ನು 2022ರಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಇದೀಗ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಒಟ್ಟಾರೆಯಾಗಿ ಭಾರತ ವನಿತೆಯರ ಕ್ರಿಕೆಟ್ ತಂಡದ ದಶಕಗಳ ಕನಸು ಈಗ ನನಸಾಗುವ ಸಮಯ ಒದಗಿ ಬಂದಿದ್ದು, ವಿಶ್ವಕಪ್ ವಿಜಯಕ್ಕೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ. ದಕ್ಷಿಣ ಆಫ್ರಿಕಾದ ಸವಾಲು ಮೀರಿ ನಿಂತರೆ ಭಾರತದಲ್ಲಿಯೂ ಮಹಿಳಾ ಕ್ರಿಕೆಟ್ನಲ್ಲಿ ಹೊಸ ಅಧ್ಯಾಯ ಆರಂಭವಾಗೋದಂತೂ ಗ್ಯಾರಂಟಿ. ಪ್ರಸ್ತುತ ತಂಡದ ಆಟಗಾರ್ತಿಯರ ಪ್ರದರ್ಶನ ನೋಡ್ತಾ ಇದ್ರೆ ಆಫ್ರಿಕಾ ವಿರುದ್ಧ ಗೆಲುವಿನ ನಗಾರಿ ಬಾರಿಸುವ ಭರವಸೆ ಇದೆ. ಹೀಗಾಗಿ ದೇಶದ ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳ ಪ್ರಾರ್ಥನೆ ಒಂದೇ, ಈ ಬಾರಿಯಾದರೂ ಮಹಿಳೆಯರು ಭಾರತದ ಮಡಿಲಿಗೆ ವಿಶ್ವಕಪ್ ಅರ್ಪಣೆ ಮಾಡ್ಲಿ ಅನ್ನೋದು. ಹಾಗಾಗಿ ಭಾನುವಾರ ಭಾರತ ವಿಜಯದ ಪತಾಕೆ ಹಾರಿಸ್ಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಆಲ್ ದ ಬೆಸ್ಟ್ ಇಂಡಿಯಾ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.